ಅಣ್ಣ ಎಲ್ಲಿದ್ದೀಣ? ನಾನೀಗ ಮುದ್ಗೇರಿಗೆ ಹೋಗಿ ಬಂದೆ. ಏ, ಇದು ಪಟ್ಟ ಎಷ್ಟು ಗಂಟೆಗೆ? ಅಟ್ಟ ಹಾಂ, ಇದು ದೇವರು ನಿನ್ನ ಮೇಲೆ ಎಷ್ಟು ಗಂಟೆಗೆ ಬಂದಿದೆ? ಪಟ್ಟ ಕೇಳಕ್ಕೆ ಬರ್ಬೇಕಣ್ಣ. ಗ್ರಾಮ ಪಂಚಾಯತಿಲಿ ಗೆಲ್ತೀವೋ ಇಲ್ವೋ ಅಂತ ಕೇಳಕ್ಕೆ ಬರ್ಬೇಕಾಯ್ತು. ಅದಕ್ಕೆ ದೇವ್ರು ನಿನ್ನ ಮೇಲೆ ಎಷ್ಟು ಗಂಟೆಗೆ ಬಂದೈತೆ ಅದಕ್ಕೆ ಪಟ್ಟ ಕೇಳ್ಕೊಳಕ್ಕೆ ನಮ್ಮ ಅಪ್ಪ ಫೋನ್ ಮಾಡು ಅಂತು. ಅದಕ್ಕೆ ಕೇಳ್ಬಿಟ್ಟು ಬರೋಕ್ಕೆ ಮಂತಕ್ಕೆ ಎಷ್ಟು ಗಂಟೆಗೆ ಬರ್ಬೇಕಣ್ಣ? ದೇವ್ರು ಎಷ್ಟು ಗಂಟೆಗೆ ಬಂದಿದ್ದೆ ಮಂತಕ್ಕೆ? ಯಾರು ಬಂತಕ್ಕೆ? ನಿನ್ನ ಮೇಲೆ ದೇವ್ರು ಬರುತ್ತಲ್ಲಣ್ಣ. ನನ್ನ ಮೇಲೆ ದೇವ್ರು? ಹ್ಞೂ, ನಿನ್ನ ಮೇಲೆ ದೇವ್ರು ಬರುತ್ತಲ್ಲ, ಪಟ್ಟ ಕೇಳಕ್ಕೆ ಬೇಕಾಗಿತ್ತು. ಹಾ, ಅದಕ್ಕೆ ಎಷ್ಟು ಗಂಟೆಗೆ ಬರೋಣ ಅಂತ, ರಾತ್ರಿನೇ ಬರೋಣ ಅಂತಿದ್ದು. ರಾತ್ರಿ 12:30 ಹೊರಟಿದ್ದು. ಬಿಸಿಲು ಬಂದ್ಬಿಡ್ತು. ರಾತ್ರಿ 12:30 ಬಿಸಿಲು ಕಾಯ್ಸ್ಕೊಂಡು ಕೂತ್ಕೊಂಡ್ಬಿಡ್ತು. ನಮ್ಮ ಅಪ್ಪಾಜಿ ಬರಲಿಲ್ಲ. ರಾತ್ರಿ 12 ಗಂಟೆನಾಗ ಬಿಸಿಲು ಬಂದಿತ್ತು. ಓ, ರಾತ್ರಿ 12:30 ಅಲ್ಲೇ 12:30 12:30 ಅಲ್ವನಕ? ಹ್ಞೂ, 12:30 ಬಿಸಿಲು ಬಂತು. ಹಾ, ಆ ಬಿಸಿಲು ಕಾಯ್ಸ್ಕೊಂಡು ಕೂತ್ಕೊಂಡ್ಬಿಡ್ತು ನಮ್ಮ ಅಪ್ಪ. ಈಗ ಬೆಳಗ್ಗೆ ಇದ್ರೆ ಅಲ್ಲೇ ಚಳಿ ಸಖತ್ತು. ಅದಕ್ಕೆ ನಮ್ಮ ಅಪ್ಪ ಈಗ ಹೋಗಿ ಕೇಳ್ಕೊಂಬ, ಹೋಗಿ ಬರೋಣ. ಪಟ್ಟ ಎಷ್ಟು ಗಂಟೆ ದೇವ್ರು ನಿನ್ನ ಮೇಲೆ ಎಷ್ಟು ಗಂಟೆಗೆ ಬಂದೈತೆ ಹೇಳು? ಹಾ, ನನಗೆ 12:30 ಬಿಸಿಲು ಬಂದಿತ್ತಾ? ರಾತ್ರಿ ಕೇಳೋಣ, ಈಗಲ್ಲ. ಈಗ ಅಡಿಸ್ಕೊಳ್ಳೋವಷ್ಟು ಎಲ್ಲಿ ಏನೇನೈತೆ ಅನ್ನೋದೇ ಸಿಗದಂಗೆ ಚೊಳ್ಳಿ ಹೊಡಿತಾ ಇತ್ತು ರಾತ್ರಿ. ಇದು ಬಿಸಿಲತ್ತಿತ್ತು. ರಾತ್ರಿ 12:30 ಬರೋಣ. ಅದೇ ಪಟ್ಟ ಕೇಳಕ್ಕೆ ನೀನು, ಅದೇ ದೇವ್ರು ಬರುತ್ತಲ್ಲ ನಿನ್ನ ಮೇಲೆ. ನನ್ನ ಮೇಲೆ ದೇವ್ರು ಬಂದಿತ್ತಾ? ಹ್ಞೂ, ಆ ದೇವರು ಪಟ್ಟ ಕೇಳಕ್ಕೆ ಗ್ರಾಮ ಪಂಚಾಯತಿಲಿ ಗೆಲ್ತೀವಿ ಒಂದು ಬರೋಣ ಅಂತಿದ್ದೆ. ಬಿಸಿಲು ಬಂತಲ್ಲ, ಅಷ್ಟೊಂದು ಸುಮ್ಮನಾದ ಇಲ್ಲ. ಬಿಸಿಲು ಕಾಯ್ಸ್ಕೊಂಡು ಕೂತ್ಕೊಂಡು. ಮೊದ್ಲು ನೀನ್ ಯಾರು ಹೇಳು? ನಿನ್ಗೆ ಯಾರು ಅಡ್ರೆಸ್ ಹೇಳ್ತಾರೆ ಹಿಂಗೆ ನನಗೆ ಪಟ್ಟ ಬರ್ತೈತೆ ಅಂತ? ನಿನ್ಗೆ ಅಡ್ರೆಸ್ ಕೊಟ್ಟಾರ ಯಾರು? ನನಗೆ ಫೋನ್ ಮಾಡಕ್ಕೆ ನಿನ್ಗೆ ಯಾರು ಹೇಳಿದ್ದು? ಅವ್ನು ಕೇಶವ. ಇದು ಈಗ ಗ್ಲೂಕೋಸ್ ಹಾಕಿ ಬಂದಿದ್ದೀವಿ. ಗ್ಲೂಕೋಸ್ ಹಾಕಿ ಅಂದು ಮಾತ್ರೆ ಬರ್ಕೊಟ್ಟವ್ರೆ. ಯಾಕಪ್ಪ, ಏನಾಯ್ತಪ್ಪ? ಅದು ಬೇದಿ ಇದು ಮೈ ಕೈ ಹೊಡ್ತಾ, ಜ್ವರ, ತಲೆನೋವು, ಕೆಮ್ಮು. ಹಾಂ, 2 ಗ್ಲೂಕೋಸ್ ಹಾಕಿ ಒಂದು ಮಾತ್ರೆ ಬರ್ಕೊಟ್ಟವ್ರೆ. ರೆಸ್ಟ್ ಆಗ ಅಂತ ಹೇಳಿದ್ರು. ಯಾವ ಆಸ್ಪತ್ರೆಯಲ್ಲಪ್ಪ? ಜೀವ ಕ್ಲಿನಿಕ್ ಅಂತ. ಇದು ಅಲ್ಲ, ನಾನು ಪೂಜೆ ಮಾಡಿದ ಮೇಲೆ ನಿನಗೇನು ಒಳ್ಳೇದಾ ಕಾಣಲಿಲ್ವಾ? ಇಲ್ಲ ಸ್ವಾಮಿ, ಏನು ಕಂಡಿಲ್ಲ. ಬೇದಿ ಅದು ಒಂದ್ಸಲ ಅಷ್ಟೇ. ಈಗ ನಿಂಬೆಹಣ್ಣು ಮೊಟ್ಟೆ ಎಲ್ಲ ಹೊಡೆದೇ ತಾನೆ ನೀನು ಮನೆ ಹತ್ರ? ಹ್ಞೂ, ಎಲ್ಲ ಮಾಡಿದೆ. ಬೇದಿ ಜಾಸ್ತಿ ಆಯ್ತು. ಬೇದಿ ಜಾಸ್ತಿ ಆಯ್ತಾ? ಹ್ಮ್. ದೀಪ ಹಾ, ದೀಪ ಇದನ್ನು ದೀಪ ಹಚ್ಚಿರ್ತೀವಲ್ಲಪ್ಪ, ದೀಪ ಹಾ, ಅದು ಜೋರಾಗಿ ಉರಿತು ಅಂದ್ರೆ ಏನ್ ಕೇಳು? ಕೆಟ್ಟೋದು. ಮತ್ತೀಗ ಹಂಗೆ ಬೇದಿ ಜಾಸ್ತಿ ಆಯ್ತು ಅಂದ್ರೆ ನಿಂತು ಹೋಗಕ್ಕೆ. ಗೊತ್ತಾಯ್ತಾ? ಗೊತ್ತಾಯ್ತು. ಗೊತ್ತಾಯ್ತಾ ಈಗ ನಿನ್ಗೆ? ಬೇದಿ ಏನ್ ಕೇಳಿ ಜಾಸ್ತಿ ಆಯ್ತು? ದೀಪ ಉರಿದ ಜಾಸ್ತಿ. ದೀಪ ಜಾಸ್ತಿ ಉರಿದಾಗ ಆರೋಗ್ಯತೆ. ಹಾ, ಬೇದಿ ನಿಂಗೆ ಜಾಸ್ತಿ ಆದಾಗ ಏನಾಗುತ್ತೆ? ನಿಂತೋಗುತ್ತೆ ಅಲ್ವಾ? ಅಲ್ವನೋ? ಈಗ ಮಾತ್ರೆ. ಹಲೋ, 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 ಏನಪ್ಪ ನಾವು ಮಾತಾಡ್ತಾ ಇದೀವಿ, ನೀನೆಲ್ಲ ಮಾತಾಡ್ತಾ ಇದೀಯಾ?